ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದಕ್ಕೆ ಟೈಮ್ ಇರ್ತಾ ಇರಲಿಲ್ಲ, ತುಂಬ ಬ್ಯುಸಿ ಆಗಿಬಿಟ್ಟಿದೆ. ಅಂತಂದರೆ ನನ್ನ ಮಗಳ ಎಕ್ಸಾಮು ಮತ್ತು ನಾನು ವರ್ಕಲ್ಲಿ ಸ್ವಲ್ಪ ಬ್ಯುಸಿ ಆದೆ, ಅದಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಮತ್ತು ನನ್ನ ಮಗಳದೆಲ್ಲ ಎಕ್ಸಾಮ್ ಮುಗಿದ್ಮೇಲೆ ದಸರಾ ರಜಕ್ಕೆಲ್ಲ ಊರಿಗೆ ಹೋಗಿದ್ದು ಬಂದ್ವಿ. ಆ ಟೈಮಲ್ಲಿ ನಾನು ನಮ್ಮ ಅಮ್ಮಂದು ಒಂದು ಸ್ವಲ್ಪ ಸೀರೆಗಳಿದ್ವು, ನಮ್ಮಮ್ಮ ಹಾಕೊತಾ ಇರಲಿಲ್ಲ. ಆ ಸೀರೆಗಳೆಲ್ಲ ಅವ್ರದ್ದು ಮದುವೆ ಸೀರೆಯಿಂದ ಹಿಡಿದು ನಮ್ಮ ಅಮ್ಮನಿಗೆ ನಮ್ಮ ಅಜ್ಜಿ ಕೊಟ್ಟಿದ್ದಂಥ ಸೀರೆಗಳೆಲ್ಲ ಇದ್ವು. ಅದನ್ನೆಲ್ಲ ನಮ್ಮಮ್ಮ ಹಾಕೊಳ್ಳಲ್ಲ ಅಂತ ಹೇಳಿ ಕೊಟ್ಟರು ನನಗೆ. ಅಂತಂದರೆ ನಾನು ಹಾಸ್ಪಿಟ್ಲಲ್ಲಿ ಬೇಬಿ ಶವರ್ ಅಂತಂದರೆ ಸೀಮಂತ ಅಂತ ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷಲ್ಲಿ ಬೇಬಿ ಶವರ್ ಅಂತಾರೆ. ಹಾಸ್ಪಿಟ್ಲಲ್ಲೆಲ್ಲ ಬೇಬಿ ಶವರ್ ಎಲ್ಲ ಮಾಡ್ತಾ ಇರ್ತಾರೆ. ಆವಾಗ ನನಗೆ ಪ್ರೆಸೆಂಟೇಷನ್ ಎಲ್ಲ ಇರುತ್ತೆ, ಆವಾಗ ನಾನು ಸ್ಯಾರಿ ಹಾಕೊಂಡು ಹೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸೀರೆಗಳೆಲ್ಲ ಎತ್ಕೊಂಡ್ ಬಂದಿದ್ದೀನಿ. ನಮ್ಮ ಅಮ್ಮಂದು ಸೀರೆಗಳು ಯಾವ್ಯಾವ ಕಲೆಕ್ಷನ್ ತಂದಿದ್ದೀನಿ ಅಂತ ಹೇಳಿ ತೋರ್ಸೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ್ಯಾವ ಥರ ಸೀರೆಗಳೆಲ್ಲ ತಗೊಬಂದಿದ್ದೀನಿ ಅಂತ ಹೇಳಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ನಮ್ಮ ಅಮ್ಮ ಅವ್ರ ಮದುವೆ ಆಗಿ 35 ಇಯರ್ಸ್ ಆಗಿದೆ. 35 ಇಯರ್ಸ್ ಓಲ್ಡ್ ಸ್ಯಾರಿ ಇದು ನೋಡಿ, ರೇಷ್ಮೆ ಸೀರೆ. ನಮ್ಮ ಅಮ್ಮಂದು ಧಾರೆ ಮುಹೂರ್ತದ ಸೀರೆ ಇದು, ನೋಡ್ತಾ ಇರ್ಬೋದು. ಲೈಟ್ ಗ್ರೀನಿಗೆ ಬಾರ್ಡರು, ಸಿಲ್ವರ್ ಕಲರ್ ಬಾರ್ಡರ್ ಬಂದಿದೆ. ರೇಷ್ಮೆ ಸೀರೆನೇ ಇದು. ಮತ್ತೆ ಪಲ್ಲು ಎಲ್ಲ ಬಂದು ಪರ್ಪಲ್ ಕಲರು, ಒಳ್ಳೆ ಸೂಪರ್ ಕಾಂಬಿನೇಷನ್ ಇದಂತೂ ಸೀರೆ. ಈ ಸೀರೆನ ನಾನು ತಗೊಬಂದಿರೋದು ಆ್ಯಕ್ಚುಲಿ ಮಲ್ಲೇಶ್ವರಮಲ್ಲೆಲ್ಲ ಸೇಲ್ ಮಾಡ್ತಾರೆ ನೋಡಿ, ಪ್ಯೂರ್ ಜರಿ ಇರೋ ಸೀರೆಗಳನ್ನ ತಗೊಂತೀವಿ ಅಂತ ಹೇಳ್ತಾರಲ್ಲ, ಅಲ್ಲಿಗೆ ಹೋಗಿ ಕೇಳೋಣ ಅಂತ ಹೇಳಿ ತಗೊಬಂದಿದ್ದೀನಿ. ನಾನೇನಾದರೂ ಅಲ್ಲಿಗೆ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿದು ಒಂದು ವಿಡಿಯೋ ಮಾಡ್ತೀನಿ, ಎಷ್ಟಕ್ಕೆ ಹೋಗುತ್ತೆ ಏನು ಅಂತ ಹೇಳಿ. ಅದು ಸುಳ್ಳ ನಿಜನ ಅಂತ ಗೊತ್ತಿಲ್ಲ, ಇಲ್ಲ ಪ್ರಮೋಷನ್ಗೋಸ್ಕರ ಆ ಥರ ಎಲ್ಲ ಮಾಡ್ತಿದ್ದಾರ ಅಂತಲೂ ಗೊತ್ತಿಲ್ಲ. ಸೊ ನಾನು ಅದಕ್ಕೆ ಅದನ್ನು ಒಂದ್ಸತಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸೀರೆ ನಮ್ಮ ಅಮ್ಮಂದು ಮದುವೆ ಸೀರೆ, ಧಾರೆ ಮುಹೂರ್ತದ ಸೀರೆ ಇದು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಬಟ್ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಕಲೆ ಎಲ್ಲ ಆಗ್ಬಿಟ್ಟಿದೆ, ಅದು ಹೋಗ್ತಾ ಇಲ್ಲ. ಸೊ ಬಟ್ ವೇರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಬ್ಲೌಸ್ ಇಲ್ಲ ಏನಿಲ್ಲ. ಕಲೆ ಏನಾಗಿದೆ ಅಂದರೆ ಲೈಟ್ ಗ್ರೀನ್ ಕಲರ್ ಅಲ್ವಾ, ತುಂಬ ಡಾರ್ಕ್ ಆಗಿ ಕಾಣಿಸ್ತಾ ಇದ್ದಾವೆ ಕಲೆಗಳೆಲ್ಲ. ಇದ್ರಲ್ಲಿ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ ಅಷ್ಟೇ. ಸೊ ಅವರು ವೇರ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು, ಅದಕ್ಕೋಸ್ಕರ ಇದನ್ನ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಲೈಟ್ ವೆಯ್ಟ್ ಇದೆ ಅಂದರೆ ಸೀರೆ ಉಟ್ಕೊಂಡ್ರೆ ಗೊತ್ತಾಗೋದೇ ಇಲ್ಲ ಅಂತ ಅನಿಸುತ್ತೆ ಫೀಲು, ಆ ಥರ ಇದೆ ಈ ಸೀರೆ ಅಂತೂ. ಸೊ ಇದೊಂದು ಸೀರೆ ತಗೊಬಂದೆ, ಅದನ್ನ ವಿಚಾರಿಸೋಕ್ಕೆ ಹೋಗಿ ಕೇಳ್ಕೊಂಬರೋಣ ಏನು ಅಂತ ಹೇಳ್ಬಿಟ್ಟು. ಪ್ಯೂರ್ ಜರಿನ ಇದು ಏನು ಅಂತ ಹೇಳಿ. ಆಗಿನ ಕಾಲದಲ್ಲಿ 35 ವರ್ಷದ ರೇಷ್ಮೆ ಎಲ್ಲ ಸೀರೆ ಅಂತಂದರೆ ನೀವೇ ನೋಡಿರ್ಬೋದು ಎಷ್ಟೊಂದು ಒಳ್ಳೆ ಸೀರೆಗಳಿರ್ತವೆ ಅಂತೇಳಿ. ಸೊ ಅದಕ್ಕೋಸ್ಕರ ವಿಚಾರಿಸೋಣ ಅದನ್ನು ಅಂತ ಹೇಳಿ ತಗೊಬಂದಿದ್ದೀನಿ. ನೆಕ್ಸ್ಟ್ ಬಂದು ನನಗೆ ತುಂಬ ಇಷ್ಟ ಆಯಿತು ಈ ಸೀರೆ ಅಂತೂ, ನನ್ನ ಫೇವರೆಟ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಈ ಸೀರೆ. ಈ ಸೀರೆ ಇದು ಅಷ್ಟೇ ತುಂಬ ಲೈಟ್ ವೆಯ್ಟ್ ಇದೆ, ಪ್ಯೂರ್ ಸಿಲ್ಕ್ ಸ್ಯಾರಿ. ನಮ್ಮ ಅಜ್ಜಿ ಸ್ಯಾರಿ ಇದು. ನಮ್ಮ ಅಜ್ಜಿ ಇದಾರಲ್ಲ, ಅವರಿಗೆ ನಮ್ಮ ತಾತ ತೀರೋದಾಗ ಅವ್ರ ಹೂ ಮುಡ್ಸೋದಿಕ್ಕೆ ಅಂತ ಹೇಳಿ ಶಾಸ್ತ್ರಗಳೆಲ್ಲ ಮಾಡ್ತಾರಲ್ಲ, ಆವಾಗ ತೆಗ್ದಿರೋಂಥ ಸೀರೆ ಅಂತ ಇದು. ಅವರ ಅಪ್ಪ, ನಮ್ಮ ಅಜ್ಜಿಯವರ ಅಪ್ಪನ ಮನೆಯಿಂದ ತೆಗ್ದಿರೋ ಸೀರೆ ಇದು. ಎಷ್ಟೊಂದು ಹಳೆ ಸೀರೆಗಳೆಲ್ಲ ಇದಾವೆ, ನನಗಂತೂ ನೋಡಿದ್ರೇನೆ ಫೀಲ್ ಆಗುತ್ತೆ, ಆ ಥರ ಚೆನ್ನಾಗಿರೋ ಸೀರೆಗಳಿದ್ವು. ಸೊ ಅದಕ್ಕೋಸ್ಕರ ಎತ್ಕೊಬಂದೆ. ಮತ್ತು ಈ ಸೀರೆಗಳ ಮೇಲೆ ನನಗೆ ಸ್ವಲ್ಪ ಸೆಂಟಿಮೆಂಟ್ಸು ಇದೆ. ಸೊ ಇದನ್ನು ನಾನು ವೇರ್ ಮಾಡಿದ್ರೆ, ನಮ್ಮ ಅಜ್ಜಿ, ನಾನು ಆ್ಯಕ್ಚುಲಿ 2016 ನಾನು ಜಾಬ್ ಸ್ಟಾರ್ಟ್ ಮಾಡಿದ್ದು ಬೆಂಗಳೂರಿಗೆ ಬಂದು, ನರ್ಸಿಂಗ್ ಮುಗಿಸಿ. ನಾನು 16 ಬಂದು ಸ್ವಲ್ಪ ದಿನಕ್ಕೇ ನಮ್ಮ ಅಜ್ಜಿ ಎಕ್ಸ್ಪೈರ್ ಆದರು. ಮೀನ್ಸ್ ಹುಷಾರಿರಲಿಲ್ಲ, ಅವ್ರಿಗೆ ತುಂಬ ಹೆಲ್ತ್ ಇಶ್ಯೂಸಿಂದ ತೀರ್ಕೊಂಡ್ರು. ಆವಾಗ ನಾನು ಅಷ್ಟೊಂದು ಮೆಚೂರ್ ಮೈಂಡ್ಸೆಟ್ ಇರಲಿಲ್ಲ, ನಮ್ಮ ಅಜ್ಜಿ ತೀರೋದ್ರು ಅಂತಂದರೆ. ಜಾಬಿಗೆಲ್ಲ ಸೇರ್ಕೊಂಡಿದ್ದೆ, ಬಟ್ ಚೈಲ್ಡಿಶ್ ಥರ ಆಡೋದು ಆ ಥರ ಎಲ್ಲ ಮೆಚೂರ್ ಮೈಂಡ್ಸೆಟ್ ಇತ್ತು. ಒಂಥರ ಫುಲ್ ನಮ್ಮ ಅಜ್ಜಿ ಅನ್ನೋ ಥರ ಎಲ್ಲ ಅವಾಗ ಅನಿಸ್ತಾನೆ ಇರಲಿಲ್ಲ. ಬಟ್ ಎಲ್ಲಾನು ಅಷ್ಟೇ ಅಲ್ವಾ, ಕಳ್ಕೊಂಡ್ಮೇಲೆ ಅದರ ಪ್ರತಿಫಲ ಮತ್ತು ಅದ್ರ ಉಪಯೋಗ ಏನೇ ಇರ್ಬೋದು, ಇಲ್ಲ ಅಂತಂದ್ರೆ ಅದ್ರದ್ದು ಇಂಪಾರ್ಟೆನ್ಸ್ ಏನೇ ಇದ್ರು ನಮಗೆ ಗೊತ್ತಾಗೋದು. ನಮ್ಮ ಅಜ್ಜಿ ಇದ್ದಿದ್ರೆ ನಿಜವಾಗ್ಲೂ ಈಗ ನಾನಿರೋ ಸಿಚುಯೇಷನ್ಗೆ ನಮ್ಮ ಅಜ್ಜಿ ಇದ್ರೆ ತುಂಬ ಖುಷಿ ಪಟ್ಟಿರೋರು. ನಾನು ಮದುವೆ ಆಗಿ ನಮ್ಮ ಅಪ್ಪ ಅಮ್ಮ ಮನೆ ಕಟ್ಟಿರೋದೆಲ್ಲ ನೋಡಿದ್ರೆ ಫುಲ್ ಖುಷಿ ಪಟ್ಟಿರೋರು. ಯಾವಾಗಲೂ ನಮ್ಮ ಅಜ್ಜಿ ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ತಾ ಇದ್ದಿದ್ದೊಂದೇನೆ, ಮನೆ ಕಟ್ಟಿ ಮಗಳು ಮದುವೆ ಮಾಡಿಲ್ಲ ಇನ್ನ ನೀವು ಅಂತೇಳಿ. ಬಟ್ ನಾನು ಮದುವೆ ಆಗೋ ಅಷ್ಟಕ್ಕೇ ನಮ್ಮ ಅಜ್ಜಿ ತೀರೋಗಿದ್ರು. ಬಟ್ ಇಟ್ಸ್ ಓಕೆ, ನಮ್ಮ ಅಜ್ಜಿ ಮೇಲಿಂದ ನೋಡ್ತಾ ಇರ್ತಾರೆ ಅಂತ ಅನ್ಕೊಂತೀನಿ ನಾನು, ಅದೊಂದು ಸೆಂಟಿಮೆಂಟ್ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಅಜ್ಜಿ ಹುಟ್ಟಿರೋ ಸೀರೆ ಇದು ಅಂತೇಳಿ ನಾನು ನಮ್ಮ ಅಮ್ಮನ ಹತ್ರ ಇಸ್ಕೊಬಂದೆ. ನಾನು ಇದಕ್ಕೆ ಬ್ಲೌಸ್ ಇಲ್ಲ, ಆ್ಯಕ್ಚುಲಿ ಮಲ್ಲೇಶ್ವರಂಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಮಲ್ಲೇಶ್ವರಂಗೆ ಹೋದಾಗ ಇದು ಒಂಥರ ಪಿಂಕ್ ಇದು, ಈ ಕಲರ್ದು ಬ್ಲೌಸ್ ಸಿಕ್ಕಿದ್ರೆ ಮೆಟೀರಿಯಲ್ ತಗೊಬಂದು ಸ್ಟಿಚ್ ಮಾಡಿಸ್ಕೋಬೇಕು. ವೇರ್ ಮಾಡಿದ್ರೆ ಇದು ಅಂತಾನೆ ಸಿಕ್ಕಾಬಟ್ಟೆ ಎಲಿಗೆಂಟ್ ಆಗಿ ಕಾಣಿಸುತ್ತೆ ಸ್ಯಾರಿ ಇದು. ಬ್ಲೌಸ್ ಸ್ವಲ್ಪ ಡಿಸೈನ್ ಆಗಿ ಹೊಲಿಸ್ಬಿಟ್ರಂತೂ ಮಸ್ತ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಸೀರೆನ ತಂದಿದ್ದೀನಿ.
ನೋಡ್ತಾ ಇರ್ಬೋದು ಇಲ್ಲಿ ಈ ತರ ಪಿಂಕ್ ತರ ಇದೆ. ಬಾಟಲ್ ಗ್ರೀನ್ ಸ್ಯಾರಿ ಇದಂತೂ ನನ್ಗಂತೂ ಬಾಟಲ್ ಗ್ರೀನ್ ಸ್ಯಾರೀಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಗ್ರೀನ್ ಸ್ಯಾರೀಸ್ ಎಸ್ಪೆಷಲಿ. ಇವಾಗ ನಾನು ಈ ವರ್ಷ ಮಾಡಿದ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಅಷ್ಟೇ ತಂದಿರೋದು ಬಾಟಲ್ ಗ್ರೀನ್ ವಿತ್ ಕ್ರೀಮ್ ಕಲರೇನೆ. ಅದ್ರದ್ದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿಲ್ಲ. ಸೊ ಇದ್ರ ಬ್ಲೌಸು ಅದು ಎಲ್ಲಾನು ತಂದ್ಬಿಟ್ರೆ ಒಟ್ಟಿಗೆ ಹೋಗಿ ಸ್ಟಿಚ್ ಮಾಡಿಸ್ಬೋದು ಅಂತ ಹೇಳಿ ಕಾಯ್ತಾ ಇದ್ದೀನಿ, ಹೋಗ್ಬೇಕು ಮಲ್ಲೇಶ್ವರಂಗೆ ಅಂತ ಹೇಳಿ. ಬಟ್ ಟೈಮೇ ಸಿಗ್ತಾ ಇಲ್ಲ. ಸಿಗದೆ ಒಂದ್ ಸಂಡೇ ಲೀವ್ ಅಲ್ವಾ, ಆ ಲೀವ್ ಅಲ್ಲಿ ಮನೆ ಕ್ಲೀನ್ ಮಾಡೋದು ಮತ್ತೆ ವೀಕ್ದು ಎಲ್ಲಾ ಕೆಲಸ ಇರುತ್ತಲ್ಲ ಅದೆಲ್ಲ ಸಂಡೇನೆ ಬರುತ್ತೆ. ಸೊ ಆ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋದು ಅದರಲ್ಲೇ ಟೈಮ್ ಆಗೋಗ್ತಾ ಇದೆ. ನೆಕ್ಸ್ಟ್ ಸ್ಯಾರಿ ಬಂದು ಈ ತರ ನೋಡ್ತಾ ಇರ್ಬೋದು, ಪಿಕಾಕ್ ಗ್ರೀನ್ ಅಂತಾರಲ್ಲ ಆ ತರ ಪಿಕಾಕ್ ಗ್ರೀನ್ಗೆ ಪಿಂಕ್ ಬಾರ್ಡರ್ ಬಂದಿದೆ. ಈ ಸ್ಯಾರಿನ ನಮ್ಮ ಅಮ್ಮನ್ಗೆ ನಮ್ಮ ರಿಲೇಟಿವ್ಸ್ ಒಬ್ರು ಮ್ಯಾರೇಜ್ಗೆ ಇನ್ವೈಟ್ ಮಾಡಕ್ ಹೋಗಿದಾಗ ಅಂತ ಹೇಳಿ ಕೊಟ್ರಂತೆ. ನಮ್ಮಮ್ಮ ಈ ತರ ಸ್ಯಾರಿ ಎಲ್ಲ ನಾನು ಉಟ್ಕೊಳ್ಳಲ್ಲ, ಕುಸು ಕುಸು ಅಂತ ಕರೀತಾರೆ ನಮ್ಮಮ್ಮ, ಕೂಸು ಅಂತಾನೆ ಕರೆಯೋದಿನ್ನ. ಸೊ ಈ ಕುಸು ನೀನ್ ತಗೊಂಡೋಗಿ ಹೊಲಿಸ್ಕೊಳ್ಳೋದಾದ್ರೆ ನೀನಾದ್ರೆ ಹಾಸ್ಪಿಟಲ್ಗೆಲ್ಲ ಉಟ್ಕೊಂತೀಯ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ತಗೊಬಂದೆ ಈ ಸ್ಯಾರಿ. ಆ ಬ್ಲೌಸ್ ಎಲ್ಲ ಹೊಲಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ಇವಾಗ ಸಿಂಪಲ್ ಆಗಿ ಕಾಣಿಸ್ತಾ ಇದೆ, ಅಷ್ಟೇನು ಇದಾಗಿ ಕಾಣಿಸ್ತಾ ಇಲ್ಲ. ಬಟ್ ಉಟ್ಟ ಮೇಲೆ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ನಾನು ತಗೊಬಂದಿದ್ದೀನಿ. ಈ ಸ್ಯಾರಿ ಒಂದು ತಗೊಬಂದೆ. ಒಟ್ಟು ಇದು 3ನೇ ಸ್ಯಾರಿ. ನೆಕ್ಸ್ಟ್ ನನ್ನ ಮೋಸ್ಟ್ ಫೇವ್ರೆಟ್, ಆಗಿನ ಟೈಮಲ್ಲಿ ನಮ್ಮ ಮಾವಂದ್ರು ಸೋದರ ಮಾವಂದ್ರು ಮದುವೆ ಎಲ್ಲ ಆಯ್ತಲ್ಲ, ಅವಾಗ ನಮ್ಮ ಮಾವಂದ್ರು ನಮ್ಮ ಅಮ್ಮಂಗೆ ತೆಗ್ದಿದ್ದ ಸ್ಯಾರಿ ಇದು. ಸೊ ಚಿಕ್ಕ ಮಾವನ ಮದ್ವೆಲಿ ತೆಗ್ದಿದ್ದ ಸ್ಯಾರಿ. ಈ ಸ್ಯಾರಿ ಅಂತೂ ನನಗೆ ಫೇವ್ರೆಟ್ ಅಂದ್ರೆ ಫೇವ್ರೆಟ್. ನಾನು ಯಾವುದೇ ಸ್ಕೂಲಲ್ಲಿ ಫಂಕ್ಷನ್ ಆದ್ರೂ ಈ ಸ್ಯಾರಿನೇ ಹಾಕಿ ಹೋಗ್ತಾ ಇದ್ದೆ. ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ನೋಡ್ತಾ ಇರ್ಬೋದು, ಪರ್ಪಲ್ ಕಲರ್ ಒಂಥರ ಗೋಲ್ಡ್ ಎರಡು ಮಿಕ್ಸ್ ಇರೋ ಶೈನಿಂಗ್ ತರದ್ದು. ಅದಕ್ಕೆ ಸ್ಮಾಲ್ ಬಾರ್ಡರ್ ಬಂದಿದೆ. ಇದ್ರದ್ದೆಲ್ಲ ಬ್ಲೌಸ್ ಗಳಿದಾವೆ, ಬಟ್ ನನ್ಗೆ ಬ್ಲೌಸ್ ಫಿಟ್ ಆಗಲ್ಲ ಅನ್ಸುತ್ತೆ. ನೋಡ್ಬೇಕು, ಯಾಕಂದ್ರೆ ನಮ್ಮಮ್ಮ ತುಂಬಾ ಸಣ್ಣ ಇದ್ರು ಆ ಟೈಮಲ್ಲಿ. ವಿತ್ ಬ್ಲೌಸ್ ಏನೇ ಸ್ಟಿಚ್ ಮಾಡಿಸಿರೋದು ಇದು. ಬಟ್ ಯಾವ ಬ್ಲೌಸು ನನಗೆ ಫಿಟ್ ಆಗಲ್ಲ. ನಾನು ಬೇರೆ ಬ್ಲೌಸ್ ತಗೋಬೇಕಾಗುತ್ತೆ ಇದಕ್ಕೆ. ಅದ್ರದ್ದು ಸೇಮ್ ಮ್ಯಾಚಿಂಗ್ ಕಾಂಬಿನೇಷನ್ ಎಲ್ಲಾದ್ರೂ ಬರುತ್ತಾ ನೋಡ್ಕೊಂಡು ಸ್ಟಿಚ್ ಮಾಡಿಸ್ಕೋಬೇಕು. ಇಲ್ಲಾಂದ್ರೆ ಗೋಲ್ಡ್ ಕಲರ್ ಬ್ಲೌಸ್ ಎಲ್ಲ ಹಾಕೊಬೇಕಾಗುತ್ತೆ. ನೋಡ್ಬೇಕು, ಗೋಲ್ಡ್ ಕಲರ್ ಎಲ್ಲ ಹಾಕಿದ್ರೆ ಎಷ್ಟು ಚಂದ ಕಾಣಿಸುತ್ತೆ ಇದಕ್ಕೆ, ಇಲ್ಲ ಅಂತ ಗೊತ್ತಿಲ್ಲ. ಸೊ ಈ ಸೀರೆ 4ನೇ ಸೀರೆ. ಇದು ನಮ್ಮ ಚಿಕ್ಕ ಮಾವನ ಮದ್ವೆಲಿ ಆಲ್ಮೋಸ್ಟ್ ನಾನು ಅವಾಗ ಒಂದು 5-6 ಇಯರ್ಸ್ ಓಲ್ಡ್, ಇಲ್ಲ ಒಂದು 11 ಇಯರ್ಸ್ 12 ಇಯರ್ಸ್ ಓಲ್ಡ್ ಅನ್ಸುತ್ತೆ, ಅವಾಗ ತೆಗ್ದಿದ್ದ ಸೀರೆ ಇದು. ಈ ಸೀರೆ ಒಂದು ತಗೊಂಡ್ ಬಂದೆ. ನಂಗೆ ತುಂಬಾ ಇಷ್ಟ ಆಯ್ತು. ನಮ್ಮಮ್ಮ ಉಟ್ಕೊಂತಾನೆ ಇಲ್ಲ ಸೀರೆಗಳನ್ನ ನಿಜವಾಗ್ಲೂ. ಇವಾಗಿನ ಟ್ರೆಂಡ್ ಎಲ್ಲ ಬಂತಲ್ಲ. ಸೊ ಹಳ್ಳಿ ಕಡೆ ಗೊತ್ತಲ್ವಾ, ಒಂದೊಂದೊಂದೊಂದು ಈ ಗಾಡಿಲೆಲ್ಲ ಮತ್ತೆ ಮೂಟೆಲ್ಲ ಹೊತ್ಕೊಂಡು ಹೋಗ್ತಾರೆ ನೋಡಿ ಬಟ್ಟೆ ಎಲ್ಲ ಸೀರೆಗಳು ಮಾರೋದಿಕ್ಕೆ ಅಂತ. ಅವ್ರ ಹತ್ರ ಎಲ್ಲ ತಗೊಂಡ್ಬಿಟ್ಟು ನಮ್ಮಮ್ಮ ಈಗಿನ ವೆರೈಟಿಗಳನ್ನ ಉಟ್ಕೊಂತಾ ಇದೆ. ಈ ತರ ಸೀರೆಗಳನ್ನ ಹಾಕೊಂತಾನೆ ಇಲ್ಲ. ಸೊ ಓಲ್ಡ್ ಸೀರೆಗಳೆಲ್ಲ ಮೆಮೊರೀಸ್ ನನಗೆ ಇರ್ಲಿ ಅಂತ ಹೇಳಿ ನಾನೇ ತಗೊಂಡ್ಬಂದ್ಬಿಟ್ಟಿದೀನಿ. ಇದೊಂದು ಸೀರೆ, 4ನೇ ಸೀರೆ ಇದು. ಪ್ಲಸ್ ನೆಕ್ಸ್ಟ್ ಇದು ನಮ್ಮ ಮಧ್ಯದ ಮಾವ ಇದ್ದಾರೆ. 3 ಜನ ಮಾವಂದ್ರು ನನಗೆ, ಸೋದರ ಮಾವಂದ್ರು. ಸೊ ಮಧ್ಯದ ಮಾವ ಇದ್ದಾರೆ, ಬಸವಣ್ಣ ಅಂತ ಅವ್ರ ಹೆಸರು. ಅವ್ರ ಮದ್ವೆಲಿ ತೆಗ್ದಿದ್ದಂತ ಸೀರೆ ಇದು. ನೋಡ್ತಾ ಇರ್ಬೋದು, ಸಕ್ಕತ್ತಾಗಿದೆ, ಒಂಥರ ಪೇಸ್ಟಲ್ ಕಲರ್ ಅಲ್ಲಿ ಇದೆ. ಫೇವ್ರೆಟ್ ಸೀರೆ ಇದನ್ನು ನನಗೆ ಆಗಿನ ಟೈಮಲ್ಲಿ. ಯಾವುದೇ ಫಂಕ್ಷನ್ ಆದ್ರೂ ಏನಾದ್ರೂ ಅಮ್ಮ ಉಟ್ಕೊಂತೀನಿ ಕೊಡು ಅಂತ ಹೇಳ್ತಾ ಇದ್ದೆ. ಈ ತರ ಸಣ್ಣ ಬಾರ್ಡರ್ ಬಂದಿದೆ, ಮತ್ತೆ ಅಲ್ಲಲ್ಲಿ ಬುಟ್ಟ ಬುಟ್ಟ ಬಂದಿದಾವೆ ಒಂದೊಂದು ಚಿಕ್ಕ ಚಿಕ್ಕದಾಗಿ, ಮ್ಯಾಂಗೋ ಬಾರ್ಡರ್ ತರ. ಸಿಕ್ಕಾಬಟ್ಟೆ ಸಖತ್ತಾಗಿದೆ ಇದು. ಇದಕ್ಕೆ ಬ್ಲೌಸ್ ಬಂದು ಪಲ್ಲು ಬಂದು ಈ ತರ ಮರೂನ್ ಟೈಪ್ ಅಲ್ಲಿ ಬರುತ್ತೆ. ಸೊ ನಾನು ಬ್ಲೌಸ್ ಬೇಕಾದ್ರೆ ಆ ತರ ಮರೂನ್ ಟೈಪುನು ಮ್ಯಾಚ್ ಮಾಡಿಸ್ಕೊಂಡು ಹೊಲ್ಸ್ಕೋಬಹುದು ಅಂತ ಹೇಳಿ ತಗೊಂಡ್ಬಿಟ್ಟಿದೀನಿ. ಯಾಕಂದ್ರೆ ಸುಮ್ನೆ ಈ ಸೀರೆಗಳೆಲ್ಲ ಮಡ್ಚಿ ಇಟ್ಟು ಹಂಗೆ ಹಾಳಾಗೋ ಬದಲು ಅಟ್ಲೀಸ್ಟ್ ನಾನಾದ್ರೂ ವೇರ್ ಮಾಡ್ಬೋದು ಅಂತ ಹೇಳಿ ತಗೊಬಂದಿದ್ದೀನಿ. ನಾನು 1-2 ಸೀರೆ ತೆಗ್ದಿದ್ದೆ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲೆಲ್ಲ ನಮ್ಮ ಅಮ್ಮನಿಗೆ ಅದನ್ನೆಲ್ಲ ಕೊಟ್ಟು ಕಳಿಸ್ದೆ, ಹೊಲಿಸ್ಕೊಳ್ಳಿ ಅಂತ ಹೇಳಿ. ಮತ್ತೆ ನೆಕ್ಸ್ಟ್ ಇಯರ್ ಇನ್ಯಾವುದಾದ್ರು ಫಂಕ್ಷನ್ ಇವೆಂಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಹಬ್ಬಗಳಿಗೆ ಯಾವ್ದಾದ್ರು ನಾನು ತಗೋತಾ ಇದ್ರೆ ಅವಾಗ ನಮ್ಮ ಅಮ್ಮನಿಗೂ ತಗೊಂಡ್ಬರ್ಬೇಕು. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಸತಿ ನಮ್ಮ ಅಪ್ಪ ಅಮ್ಮ ಬಂದಾಗ ನಾನು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದೆ ಅಂತಾನೆ ಹೇಳ್ಬೋದು. ಅವ್ರನ್ನ ಟೆಂಪಲ್ಗೆಲ್ಲ ಕರ್ಕೊಂಡೋಗಿ ಇಸ್ಕಾನ್ ಟೆಂಪಲ್ ಎಲ್ಲ ನೋಡ್ಬೇಕು ಅಂತ ಹೇಳಿ ಅವ್ರಿಗೆ ತುಂಬಾ ಆಸೆ ಇತ್ತು. ಸೊ ಇಸ್ಕಾನ್ ಟೆಂಪಲ್ ಕರ್ಕೊಂಡೋಗಿ ಎಲ್ಲ ಕರ್ಕೊಂಡು ಬಂದೆ. ತುಂಬಾ ಖುಷಿ ಪಟ್ರು ನಮ್ಮ ಅಪ್ಪ ಅಮ್ಮ. ತುಂಬಾ ವರ್ಷದಿಂದ ಹೋಗ್ಬೇಕು ಅನ್ಕೊಂಡಿದ್ರು, ಬಟ್ ಹೋಗಕ್ ಆಗಿರ್ಲಿಲ್ಲ. ನಾನು ಕರ್ಕೊಂಡೋಗಿ ತೋರ್ಸ್ಕೊಂಡ್ ಬಂದೆ. ಫುಲ್ ಖುಷಿ ಪಟ್ರು. ನೆಕ್ಸ್ಟ್ ಟೈಮು ಇದೇ ತರ ಎಲ್ಲಾದ್ರೂ ಹೋಗ್ತಾ ಇದ್ರೆ, ಮೀನ್ಸ್ ಊರಿಗೆ ಬಂದ್ರೆ ಬೆಂಗಳೂರಿಗೆ ನನ್ನನ್ನು ನೋಡಕ್ಕೆ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಎಲ್ಲಾದ್ರೂ ಕರ್ಕೊಂಡು ಹೋಗ್ಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಬಿಟ್ಟಿದೀನಿ. ಇದಾಗಿತ್ತು. ಬ್ಯಾಕ್ ಗ್ರೌಂಡ್ನೆಲ್ಲ ಇಗ್ನೋರ್ ಮಾಡಿ, ಯಾಕಂದ್ರೆ ನನ್ನ ಮಗಳು ಮಲಗಿದಾಳೆ. ಮಲಗಿರೋ ಟೈಮಲ್ಲೇ ನನಗೆ ಎಲ್ಲ ಕೆಲಸನ ಮಾಡ್ಕೊಳಕ್ಕಾಗೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಎವ್ರಿವನ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.